ಎಲ್ರಿಗೂ ನಮಸ್ಕಾರ. ರಾಜಪ್ರಭುತ್ವದಲ್ಲಿ ಜನರ ಸ್ಥಾನಮಾನಗಳು ಏನಿತ್ತು ಅಂತ ನಾವು ತಿಳಿದಿದ್ದೇವೆ. ಬದಲಾದ ಸಂವಿಧಾನದ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೆ ಪ್ರಜೆಯೇ ಮುಖ್ಯ ಅನ್ನುವಂಥ ಅಂಶವನ್ನು ನಾವೆಲ್ಲರೂ ಕೂಡ ಮನಗಂಡಿದ್ದೇವೆ. ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರವರು ಕೊಡಮಾಡಲ್ಪಟ್ಟ ಸಂವಿಧಾನದ ಭಾಗವಾಗಿ ಸಹೋದರತೆ, ಭ್ರಾತೃತ್ವ, ಸೌಹಾರ್ದತೆ, ಸಮಾನತೆಯಾಗಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಆ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಆ ಕಾರಣಕ್ಕಾಗಿ ಇದೇ ತಿಂಗಳು 15ನೇ ತಾರೀಕು ಬೀದರ್ನಿಂದ ಚಾಮರಾಜನಗರದವರೆಗೂ ರಾಜ್ಯವ್ಯಾಪಿಯಾಗಿ ಮಾನವ ಸರಪಳಿ ನಿರ್ಮಿಸುವಂಥ ಒಂದು ಮಹತ್ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಈ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಜಾತಿ, ಧರ್ಮ, ಮತ ಭೇದವನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಕೈ ಹಿಡಿದು ನಿಲ್ಲೋಣ. ಸಂವಿಧಾನದ ಪ್ರಸ್ತಾವನೆಯನ್ನು ಓದೋಣ, ಸಂವಿಧಾನವನ್ನು ಎತ್ತಿ ಹಿಡಿಯೋಣ, ಪ್ರಜಾಪ್ರಭುತ್ವವನ್ನು ಬಲಿಪಡಿಸೋಣ. ಬನ್ನಿ, ಎಲ್ಲರೂ ಒಟ್ಟಾಗಿ ಸಾಗೋಣ. ಜೈ ಕರ್ನಾಟಕ, ಜೈ ಸಂವಿಧಾನ.